ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಇವತ್ತು ಬಂದು ಹಬ್ಬದ ಹಿಂದಿನ ದಿನದ ವ್ಲಾಗು. ಬೆಳಗ್ಗೆಯಿಂದ ಏನು ವ್ಲಾಗ್ ಶೂಟ್ ಮಾಡ್ಕೊಂಡಿಲ್ಲ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ರೀಸನ್ ಇಷ್ಟೇ, ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಮಗುನ ಇಟ್ಕೊಂಡು ಕೆಲಸ ಮಾಡೋದು ಅಂತ ಅಂದರೆ ಹೆವಿ ರಿಸ್ಕು. ಅವ್ನು ಕಟ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ನಮಗೆ. ನಂದು ದೇವ್ರ ಮನೆಗೆ ಕೆಲಸ ಎಲ್ಲ ಆಯಿತು. ದೇವ್ರ ಮನೆಗೆ ಬಟ್ಟೆಲ್ಲ ಇಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ದೇವ್ರ ಮನೆ ಆದರೆ ಎಲ್ಲ ಆದಂಗೆ ಅನಿಸುತ್ತೆ ನಮಗೆ. ಇವನ್ ದೀಪ ಬಾಗಿಲಿಗಿಡೋದಕ್ಕೆ ಅಂತ ಹೇಳ್ಬಿಟ್ಟು ದೀಪ ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ. ನಾವು ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆ ಬಾಗಿಲಿಗೆ ದೀಪ ಹಚ್ಬೇಕಲ್ಲ ಅಂತೇಳಿ ಅದನ್ನ ಕೂಡ ರೆಡಿ ಮಾಡಿ ಇಟ್ಬಿಟ್ಟೆ ಈಗಲೇ. ಇನ್ನೇನಿದ್ರು ಕೆಲಸ ಇಟ್ಕೊಂಡು ಹೂವು ಹಾಕ್ಕೊಳ್ಳೋದಷ್ಟೇ ಬೆಳಗ್ಗೆ ಕೆಲಸ. ಇನ್ನೆಲ್ಲ ಕಂಪ್ಲೀಟ್ ಆಗೋಗಿದೆ. ಇನ್ನು ಎಣ್ಣೆ ಎಲ್ಲ ಬಿಟ್ಕೊಳ್ಳೋದು ಬೆಳಗ್ಗೆ, ಬತ್ತಿ ಎಲ್ಲ ಹಾಕಿಟ್ಟಿದ್ದೀನಿ. ಇಷ್ಟು ಕೂಡ ಆಯಿತು. ಬಾಗಿಲು ತೊಳೆಯೋದಿದೆ ಪೆಂಡಿಂಗು. ಬಟ್ ಬಾಗಿಲನ್ನ ನಾನು ನೈಟ್ ಮಲ್ಕೋಬೇಕಾದ್ರೆ ತೊಳಿತೀನಿ. ಆದರೆ ಇಲ್ಲ ಅಂತ ಅಂದರೆ ಬೆಳಗ್ಗೆಗೆ ಇನ್ನೇನು 5 o'clock ಎದ್ದೊಳ್ಬೇಕು. 5 ಗಂಟೆಗೆ ಎದ್ದಾಗ ಬಾಗಿಲು ತೊಳ್ಕೊಂಡು ಮನೆ ಒರೆಸ್ಕೊಳ್ತೀನಿ. ಈಗ ಬಾಗಿಲು ತೊಳೆಯೋಕ್ಕೆ ಹೋಗಲ್ಲ ನಾನು. ಹೀಗೆ ಆದರೆ ಮಲ್ಕೋಬೇಕಾದ್ರೆ ಅದೇ ಅಂದರೆ ಪಕ್ಕದವ್ರ ಬಾಗಿಲು ತೊಳಿಬೇಕು. ಅವ್ರ ಬಾಗಿಲು ತೊಳೆದ್ರೆ ಮಣ್ಣೆಲ್ಲ ಬಂದುಬಿಡುತ್ತೆ ಪಾಟಿನ ಕೆಳಗಡೆ ಇರೋದೆಲ್ಲನೂ. ಅವ್ರು ತೊಳೆದ್ರೆ ನಾನು ಇವಾಗ ತೊಳ್ಕೊತೀನಿ. ಅವರು ನೈಟ್ ಮಲ್ಕೋಬೇಕಾದ್ರೆ ತೊಳೆದ್ರೆ ನಾನು ಬೆಳಗ್ಗೆ ಎದ್ದು ತೊಳ್ಕೊತೀನಿ. ಇಲ್ಲಾಂದರೆ ಮಣ್ಣೆಲ್ಲ ಬಂದುಬಿಟ್ಟಿರುತ್ತೆ. ಸೊ ಅದರಿಂದಾಗಿ ಈಗ ತೊಳೆಯೋದಕ್ಕಾಗಲ್ಲ. ಆ ಥರ ಅಂದ್ಕೊಂಡಿದ್ದೀನಿ. ಈಗ ಅಡುಗೆ ಮಾಡಬೇಕು, ಇನ್ನು ಕಾಳು ಇದ್ದಬೇಕು, ಇಷ್ಟು ಕೆಲಸ ಇದೆ. ಕಾಳು ಕೂಡ ನೆನೆಸಿದ್ದೀನಿ. 1 ನಿಮಿಷ. ಕಾಳು ಕೂಡ ನೆನೆಸಿದ್ದೀನಿ. ನಮ್ಮನೇಲಿ ಇದ್ಕದ ಬೇಳೆ ಸಾಂಬಾರು ಮಾಡಲ್ಲ. ಇಲ್ಲಿ ಕಾಳು ನೆನೆಸಿದ್ದೀನಿ. ನಮ್ಮನೇಲಿ ಇದ್ಕದ ಬೇಳೆ ಸಾಂಬಾರು ಮಾಡಲ್ಲ. ಆದರೆ ಇದ್ಕದ ಬೇಳೆ ಕಾಳು ಹಾಕ್ಬಿಟ್ಟು ಕಿಚಡಿ ಮಾಡ್ತೀನಿ ನಾನು. ಯಾವಾಗಲೂ ತಿಂಡಿಗೆ ಕಿಚಡಿ ಮತ್ತು ಪೊಂಗಲ್. ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲು. ಕಾಳು ಇಟ್ಬೇಕು ಇನ್ನೂ. ಮತ್ತು ಪುನಃ ಎಳ್ಳು ಬೆಲ್ಲನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಈಗಲೇ. ಈಗ ಗ್ಯಾಸ್ನ ಬೆಳಗ್ಗೆ ಅಂದರೆ ನಾನು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಮನೆ ಒರೆಸ್ಬೇಕಾದ್ರೆ ಗ್ಯಾಸ್ ಎಲ್ಲ ತೊಳೆದು ಒರೆಸಿ ಎಲ್ಲ ಮಾಡಿದ್ದೀನಿ. ಅದು ಇನ್ನೊಂದ್ಸಲ ಒರೆಸ್ಬಿಡ್ತೀನಿ. ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಲ್ಲ, ಅದರಿಂದಾಗಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಬೇಕು. ಸೊ ಈಗ ಕಡಲೆ ಬೀಜ ಎಲ್ಲ ಹುರ್ಕೊಬೇಕು. ಅದಕ್ಕೋಸ್ಕರ ಇನ್ನೊಂದ್ಸಲ ಈಗ ಮತ್ತೆ ಪುನಃ ಒರೆಸ್ಕೊತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿದಾಗ್ಲೇ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ಗ್ಯಾಸ್ ಸ್ಟವ್ ಎಲ್ಲನೂ ಈವನ್ ಸ್ನಾನ ಕೂಡ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ನಲ್ಲ. ಸೊ ಈಗಲೇ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಬಿಡೋಣ, ಇನ್ನು ಬೆಳಗ್ಗೆ ನಂಗೆ ತುಂಬ ಈಸಿ ಆಗುತ್ತೆ ಕೆಲಸ ಅಂತ ಹೇಳ್ಬಿಟ್ಟು ಈಗಲೇ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮತ್ತು ಕಿರು ಇಬ್ಬರೂ ಸ್ವಲ್ಪ ವಾಕಿಗೆ ಅಂತ ಹೊರಗಡೆ ಹೋಗಿದ್ದರು. ಅವಳು ಇಲ್ಲ ಅಲ್ಲ, ಅವಳು ಬರೋಷ್ಟರಲ್ಲಿ ನನಗೆ ಕೆಲಸ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತೆ. ಅವಳು ಬಂದಾದಮೇಲೆ ಇದಾಗಲ್ಲ ಅಂತ ಹೇಳ್ಬಿಟ್ಟು 1 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅತ್ತೆ ಮನೆಗೆ ಅಷ್ಟೇ ಸ್ವಲ್ಪ ಜಾಸ್ತಿ ಕೊಡಬೇಕಾಗಿರೋದು. ಅಮ್ಮ ಮನೇಲಿ ಅವರೇ ಮಾಡ್ತಾರೆ. ಅದರಿಂದಾಗಿ ಇನ್ನು ಅಕ್ಕಪಕ್ಕದ ಮನೆಗೆ ಎಳ್ಬಿರೋದಕ್ಕಷ್ಟೇ ಅಲ್ಲ ಅಂತೇಳಿ 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೇ ಸ್ವಲ್ಪ ಉಪ್ಸಾರು ಮಾಡಿಬಿಡೋಣ ಅಂತ ಎಳೆ ಅವರೆಕಾಯಿನೆಲ್ಲ ಬಿಡಿಸಿ ಸಪ್ರೇಟ್ ಮಾಡಿಟ್ಟಿದ್ದೆ. ಅದನ್ನು ಕೂಡ ಉಪ್ಸಾರಿಗೆ ಕುಕ್ಕರಲ್ಲಿ ಕಾಳು ಕೂಗೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಕಡಲೆ ಬೀಜನ ಸಿಮ್ಮಲ್ಲೇ ಹುರ್ಕೊಬೇಕು, ಆಗ ಕೈ ಆಡ್ತಾ ಇರಬೇಕು. ಸಿಮ್ಮಲ್ಲೇ ಹುರ್ಕೊಂಡ್ರೆ ಕಡಲೆ ಬೀಜ ಬೇಗ ಕಪ್ಪಾಗಲ್ಲ. ಜಸ್ಟ್ ಮೇಲ್ಗಡೆ ಸಿಪ್ಪೆ ಮಾತ್ರ ಬಿಟ್ಕೊಳ್ಳುತ್ತೆ. ಇನ್ನು ಹಬ್ಬಕ್ಕೆ ಅಂತೇಳಿ ಮರ ಕೂಡ ತಾರಿಸ್ಕೊಂಡಿದ್ದೆ. ಹಬ್ಬ ಹತ್ರ ಬರ್ತಾಯಿದೆ ಅಂತ ಹೇಳಿ ಇವನ ಅಜ್ಜಿ ಸೂತ್ಕ ಇತ್ತಲ್ಲ, ಅದರಿಂದಾಗಿ ಮರ ಎಲ್ಲನೂ ಕೂಡ ತಾರಿಸ್ಕೊಂಡಿದ್ದೆ ಪೇಪರು ಮತ್ತು ಮೆಂತ್ಯ ಹಾಕಿ. ನೋಡ್ಬೋದು ಎಷ್ಟು ಈಸಿಯಾಗಿ ಸಿಪ್ಪೆ ಎಲ್ಲ ಬಿಟ್ಕೊತು ಅಂತೇಳಿ. ಇನ್ನು ಹುರ್ಗಡ್ಲೆನ ಮಾತ್ರ ಕೈ ಬೆಚ್ಚಗಾಗೋಷ್ಟು ಅಷ್ಟೇ ಹುರ್ಕೊಂಡಿದ್ದೀನಿ. ಎಳ್ಳು ಕೂಡ ಅಷ್ಟೇ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಜಾಸ್ತಿ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಅದರಿಂದಾಗಿ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಹುರ್ಗಡ್ಲೆ, ಬೆಲ್ಲ ಮತ್ತು ಕೊಬ್ಬರಿ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಕೊಬ್ಬರಿ ಮತ್ತು ಕಡಲೆ ಬೀಜ ಇದನ್ನೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ. ಎಳ್ಳು ಸೇರಿಸೋಕೆ ಮುಂಚೆನೇ ಇದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಪುನಃ ಈ ರೀತಿ ಬಿಳಿ ಕಲ್ಸಕ್ಕರೆ ಥರ ಬರುತ್ತೆ. ಇದಕ್ಕೇನಂತಲೇ ನಂಗೆ ಗೊತ್ತಿಲ್ಲ. ಆವಾಗ ನಾವೇನೋ ಹೇಳ್ತಿದ್ವಿ, ಅದು ನೇಮ್ ಮರ್ತೋಗ್ಬಿಟ್ಟಿದೆ. ಅದು ಮತ್ತು ಪುನಃ ಈ ಥರ ಜೀರಿಗೆ ಥರ ಬರುತ್ತಲ್ಲ, ಇದು ಇಷ್ಟೇ ಹಾಕುವಂಥದ್ದು. ಇವೆರಡನ್ನು ಮಾತ್ರ ಹೊರಗಡೆಯಿಂದ ತರ್ತೀನಿ. ಇದ್ದಿದ್ದೆಲ್ಲನೂ ಕೂಡ ಮನೆಯಲ್ಲೇ ಕೂಡ ರೆಡಿ ಮಾಡ್ಕೊತೀನಿ. ಇಷ್ಟನ್ನು ಹಾಕ್ಬಿಟ್ಟು ಇನ್ನು ಕಡಲೆ ಬೀಜ ಎಲ್ಲ ಪಪ್ ಮಾಡಿದ್ದೆ. ತುಂಬ ನೋಡ್ಬೋದು, ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಿದೆ. ಒಂದು ಸಲ ಕಪ್ಪಾಗಿಲ್ಲ ಕಡಲೆ ಬೀಜ, ಅಷ್ಟು ಚೆನ್ನಾಗಿ ಬಂತು. ಇಷ್ಟನ್ನು ಮಾತ್ರ ಮಿಕ್ಸ್ ಮಾಡಿ ಫಸ್ಟು ಎತ್ತಿಟ್ಕೊತಿದ್ದೀನಿ. ಸ್ವಲ್ಪ ನನಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಿದ್ದೀನಿ. ನಾನು ಎಳ್ಳು ಜೊತೆ ಮಿಕ್ಸ್ ಮಾಡಿರೋದನ್ನ ತಿನ್ನೋ ಆಗಿಲ್ಲ.
ಅದಕ್ಕೋಸ್ಕರ ನನಗೂ ಆಸೆ ಆಗುತ್ತಲ್ವ ಎಳ್ಳು ಬೆಲ್ಲ ತಿನ್ನೋದಕ್ಕೆ. ಯಾರಿಗೆ ತಾನೇ ಎಳ್ಳು ಬೆಲ್ಲ ಅಂದರೆ ಇಷ್ಟ ಇಲ್ಲ ಹೇಳಿ. ಸೊ ಅದಕ್ಕೆ ನಾನು ಫಸ್ಟೇ ಒಂದು ಬಾಕ್ಸಿಗೆ ಒಂದು 3 ಸ್ಪೂನ್ 4 ಸ್ಪೂನಷ್ಟು ಎತ್ತಿಟ್ಕೊಂಡೆ. ಇನ್ನು ಮಿಕ್ಕಿದ್ದಕ್ಕೆ ಎಳ್ಳನ್ನ ಮಿಕ್ಸ್ ಮಾಡಿ ಟೇಸ್ಟ್ ಮಾಡ್ದೇ ದೇವ್ರಿಗೆ ಅಂತ ಎತ್ತಿಟ್ಕೊಂಡೆ. ಇವಾಗ ನನಗೆ ಅಂತ ಎತ್ತಿಟ್ಕೊಂಡಿದ್ದು ಅಷ್ಟೇ, ನಾನು ಟೇಸ್ಟ್ ಮಾಡಲಿಲ್ಲ. ನಾಳೆನೇ ತಿನ್ನೋಣ ಅಂತ ಹೇಳಿಬಿಟ್ಟು ಇನ್ನು ಎಳ್ಳು ಬೆಲ್ಲ ಎಲ್ಲ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಅಪ್ಪ ಮಗಳು ಕೂಡ ಬಂದರು. ಅವರೂ ಕೂಡ ಹೊರಗಡೆ ಹೋಗಿದ್ದವರು. ಹಾಲು ತಗೊಬನ್ನಿ ಅಂದರೆ ಅಪ್ಪ ಮಗಳು ಹೊರಗಡೆ ಹೋಗಿದ್ರು. ಅವ್ರು ಹೋಗಿದ್ದಿಂದಲೇ ನಾನು ಅಷ್ಟು ಕೆಲಸ ಎಲ್ಲ ಮಾಡಿಕೊಂಡೆ ಈಸಿಯಾಗಿ. ನಾಳೆ ನೋಡಿದ್ರೆ ಹಬ್ಬ, ಬೇಜಾನ್ ಸ್ವೀಟ್ ಮಾಡ್ತೀವಿ. ಆ ಸ್ವೀಟು ಇರುತ್ತೆ, ಮತ್ತು ಗೆಣಸು ಇರುತ್ತೆ, ಏನೇನೋ ಇರುತ್ತೆ. ಓನಮ್ಮ ನಾನಿಲ್ಲಿ ಮಾತಾಡ್ತಿದ್ದೀನಿ, ನನ್ನ ಮಗಳು ಬಂದಲ್ಲಿ ನೋಡ್ತಾ ಇದ್ದಾಳೆ ಕಳ್ಳಿ ಹೆಂಗೆ. ಸೊ ಅದೆಲ್ಲ ಇರುತ್ತೆ. ಅದು ನನಗೋಸ್ಕರ ಮೈಸೂರು ಪಾಕ್ ತಂದಿದ್ದಾರೆ. ನಂದಿನಿ ಮೈಸೂರು ಪಾಕ್ ಚೆನ್ನಾಗಿರುತ್ತೆ. ಇದು ಅಲ್ಲಿಗೆ ವಾಕ್ ಮಾಡ್ಕೊಂಡ್ಬರ್ತೀವಿ ಅಂತ ಹೋಗಿದ್ರು ಇವತ್ತು. ಸೊ ನಾವು ಎತ್ಕೊಂಡು ಹೋಗಿದ್ದರಿಂದ ನನ್ನ ಕೆಲಸಗಳೆಲ್ಲ ಆಯಿತು. ಉಪ್ಸಾರು ಕೂಡ ಆಯಿತು. ಇನ್ನು ಕಣಿಗೆ ಅಂತ ಹೇಳ್ಬಿಟ್ಟು ಬೇಳೆ, ಕ್ಯಾರೆಟು ಮತ್ತು ರೈಸ್ ಹಾಕಿಟ್ಟಿದ್ದೀನಿ ಕೂಗೋರಿಗೆ ಅಂತೇಳಿ. ಅದಾದ ನಂತರ ಅವಳಿಗೆ ತಿನ್ನಿಸ್ಬೇಕು. ಇದಕ್ಕೆ ತುಪ್ಪ ಸ್ವಲ್ಪ ಉಪ್ಸಾರು ಖಾರ ಹಾಕ್ಬಿಟ್ಟು ಮಕ್ಕಳು ಕೊಡಿ, ನಿಜ ಎಷ್ಟು ಟೇಸ್ಟಿಯಾಗಿ ತಿಂತಾರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಟ್ರೈ ಮಾಡಿ. ಕ್ಯಾರೆಟು, ಪಾಲಕ್ಕು, ಬೇಳೆ ಮತ್ತು ಇಲ್ಲ ಆಲೂಗೆಡ್ಡೆ ಬೇಳೆ ಮತ್ತು ರೈಸು ಇಷ್ಟು ಕೂಗಿಸ್ಬಿಡೋದು ಸ್ವಲ್ಪ ಉಪ್ಪು ಹಾಕಿ. ಆನಂತರ ತುಪ್ಪ, ಅದಕ್ಕೆ ಸ್ವಲ್ಪ ಕಿಂಚಿತ್ತು ಉಪ್ಸಾರು ಖಾರ ಇರುತ್ತಲ್ಲ, ನಮ್ಮ ಕಡೆ ಅದೇ ಮಾಮೂಲಿ ಖಾರ ಮಾಡ್ತೀವಿ ಕೆಂಪು, ಆ ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳು ತುಂಬ ಚಪ್ಪಸ್ಕೊಂಡು ತಿಂತಾರೆ. ನನ್ನ ಮಗಳಿಗೆ ಇಷ್ಟ ಆಗುತ್ತೆ, ಅದಕ್ಕೆ ಅದನ್ನು ಇಟ್ಟಿದ್ದೀನಿ. ಉಪ್ಸಾರು ಕೂಡ ರೆಡಿ ಆಯಿತು. ಇನ್ನು ಮುದ್ದೆ ಮಾಡ್ಕೊಬೇಕಷ್ಟೇ. ಕಾಫಿ ಬೇಕಮ್ಮ? ಕಾಫಿ ಮಾಡಲಾ? ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ ಅವ್ರಿಗೆ. ಓಕೆ, ಇನ್ನು ನೆಕ್ಸ್ಟು ನಾಳೆ ಹಬ್ಬದ ಬ್ಲಾಗ್ ಜೊತೆಗೆ ಸಿಗ್ತೀನಿ ನಾನು ನಿಮಗೆ. ಹೇಗಿದೆ ತಿನ್ನಿ ಮೈಸೂರು ಪಾಕು? ಹೇಗಿದೆ ಹೇಳು, ಹೇಗಿದೆ? ಕೈ ಮಾಡಿ ತೋರಿಸಿ, ಹಿಂಗೆ ಹೇಳ್ತೀಯಲ್ಲ, ಮಾಡು. ಹೇಗಿದೆ ಮೈಸೂರು ಪಾಕು? ಸೂಪರ್ ಅಂತೆ. ಓಕೆ, ಇನ್ನು ನಾಳೆ ಹಬ್ಬದ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇನ್ನು ಇದು ಬಂದು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ 5 o'clockಗೆ ಎದ್ದಿದ್ದೆ. ಬಾಗಿಲೆಲ್ಲ ತೊಳಿಬೇಕು ಅಂತ ಹೇಳಿಬಿಟ್ಟು ನೈಟ್ ಬಾಗಿಲೆಲ್ಲ ತೊಳೆಯೋದಕ್ಕಾಗಲಿಲ್ಲ. ಪಕ್ಕದವರು ಕೂಡ ಅಷ್ಟೇ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದ್ರು. ಅವರು ತೊಳೆದ ನಂತರ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಬರುವಂಥ ಮಣ್ಣೆಲ್ಲನೂ ನಮ್ಮನೆ ಬಾಗಿಲಲ್ಲಿರೋ ಓಲ್ ಹತ್ರ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಬ್ರಷ್ ಮಾಡಿ ನೀಟಾಗಿ ಉಜ್ಜಿ ತೊಳ್ಕೊಂಡ್ರೆ ಅದೆಲ್ಲ ಮಣ್ಣೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಅವ್ರು ಬಾಗಿಲು ತೊಳೆಯೋದನ್ನೇ ಕಾಯ್ಕೊಂಡಿದ್ದು ನಾನು ಬೆಳಗ್ಗೆ ಎದ್ದು ಬಾಗಿಲೆಲ್ಲನೂ ಕೂಡ ತೊಳ್ಕೊಂಡೆ. ಸ್ವಲ್ಪ ಬ್ರಷ್ ಮಾಡಿದ್ರೇ ಮಣ್ಣೆಲ್ಲ ಹೋಗುವಂಥದ್ದು, ಇಲ್ಲಾಂದರೆ ಅಷ್ಟು ನೀಟಾಗಲ್ಲ. ಅದಕ್ಕೋಸ್ಕರ ಬ್ರಷ್ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನ್ಯೂ ಇಯರಲ್ಲಿ ದೀಪ ಎಲ್ಲ ಹಚ್ಚೋದಕ್ಕಾಗಿರಲಿಲ್ಲ ಅಲ್ಲ, ಅದರಿಂದಾಗಿ ನಮಗೆ ಈ ಹಬ್ಬ 2026ಅಲ್ಲಿ ಮೊದಲನೇ ಹಬ್ಬ ಆಗಿರೋದ್ರಿಂದಾಗಿ ಇವತ್ತೇ ನಮಗೆ 2026 ಸ್ಟಾರ್ಟ್ ಆಗ್ತಿದೆ ಅನ್ನೋ ಫೀಲಿಂಗ್ ಕೊಡ್ತಾ ಇತ್ತು ನನಗೆ. ಇನ್ನು ಈ ಹಬ್ಬನ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತು ನನಗೆ. ಇನ್ನು 2025 ಬಂದುಬಿಟ್ಟು ತುಂಬಾ ಸ್ಮೂತಾಗಿ ಹೋಯಿತು. ನಮಗಂತೂ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ, ಅಷ್ಟು ಬೇಗ ಕಳೆದೋಯ್ತು 2025. ಹಾಗೆ ಎಷ್ಟೋ ಕನಸುಗಳು, ಆಸೆಗಳು ಈಡೇರಿದಂಥ ವರ್ಷ ಅಂತಲೂ ಕೂಡ ಹೇಳ್ಬೋದು. ನನ್ನ ಮಗಳು ಬರ್ಡೇ, ಇನ್ನೂ ಎಷ್ಟೋ ಸ್ವೀಟ್ ಮೆಮೊರೀಸ್ಗಳಿವೆ 2025ನಲ್ಲಿ. ಅಷ್ಟೇ ಅಲ್ಲ, 2025ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಲಿ ನಮಗೆ ದೇವ್ರ ಕಡೆಯಿಂದ ಒಂದು ಸರ್ಪ್ರೈಸ್ ಗಾಡ್ ಗಿಫ್ಟ್ ಅನ್ನೋ ರೀತಿಲೇ ಸಿಕ್ಕಿದೆ. ಆ ಗಾಡ್ ಗಿಫ್ಟು ನಮಗೆ 2026ಅಲ್ಲಿ ಡೆಲಿವರ್ಡ್ ಆಗ್ತಾ ಇದೆ ನಮಗೆ. ಅದೇನಪ್ಪ ಅಂತಂದರೆ ನಾವು ಐ ಆಮ್ 6 months ಪ್ರೆಗ್ನೆಂಟ್ ಫಾರ್ ಸೆಕೆಂಡ್ ಬೇಬಿ. ನನಗಂತೂ ತುಂಬಾ ಖುಷಿ ಇದೆ ಈ ಒಂದು ಮೂಮೆಂಟೆಲ್ಲ. ಮತ್ತು ಈ ಥರ ನಾನು ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಹಾಕಿದ್ದೆ ಬಾಗಿಲಿಗೆ. ಈವನ್ ರಂಗೋಲಿಗೆ ಬಣ್ಣದ ಹಾಕೋಣ ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಬಣ್ಣ ಎಲ್ಲ ತರಿಸಿರ್ಲಿಲ್ಲ ಅಂತ ಇರೋ ರಂಗೋಲಿ ಪುಡಿನೇ ಯೂಸ್ ಮಾಡಿಕೊಂಡು ಈ ಥರ ರಂಗೋಲಿ ಹಾಕಿದ್ದೆ. ತುಳಸಿ ಕಟ್ಟೆ ಮುಂದೆ ಸ್ಟೆನ್ಸಿಲ್ಸ್ ಯೂಸ್ ಮಾಡಿ ರಂಗೋಲಿ ಹಾಕಿದ್ದೆ. ರಂಗೋಲಿ ಹಾಕೋಕ್ಕೆ ಮುಂಚೆ ನನಗೇನೂ ಅನ್ನಿಸ್ಲಿಲ್ಲ. ಅದಾದಮೇಲೆ ನನಗೆ ಭಯ ಆಗ್ತಾಯಿತ್ತು, ನನ್ನ ಮಗಳು ಎದ್ದರೆ ಇನ್ನು ಬಿಡ್ತಾಳ ಈ ರಂಗೋಲಿನ ಅಂತ ಹೇಳ್ಬಿಟ್ಟು. ಇನ್ನು ಅವಳೆದ್ಮೇಲೆ ನೋಡ್ಬಿಟ್ಟು ಖುಷಿನೇ ಪಟ್ಲು. ಸದ್ಯ ರಂಗೋಲಿ ಕಡೆ ಹೋಗಲಿಲ್ಲ ಅವಳು. ನನ್ನ ಚಾನಲ್ ನೋಡೋವಂಥ ಕೆಲವು ನನ್ನ ಫ್ರೆಂಡ್ಸು ಮೆಸೇಜು ಕಾಲ್ ಮಾಡಿ ಕೇಳಿದರು, ರಂಜು ನೀನು ಪ್ರೆಗ್ನೆಂಟ್ ಇದೆಯಾ ಅಂತ ಹೇಳಿಬಿಟ್ಟು. ಹ್ಞೂ ಅಂತ ಹೇಳಿದ್ದಕ್ಕೆ ಮತ್ತೆ ಯಾಕೆ ಯೂಟ್ಯೂಬಲ್ಲಿ ಏನು ಶೇರ್ ಮಾಡಿಲ್ಲ ಅಂತ ಹೇಳಿ ಕೇಳ್ತಾಯಿದ್ರು. ಆದರೆ ಏನು ಮಾಡೋದು, ಇದು ನನಗೆ ಒಂದು ರೀತಿ ಸಡನ್ ಸರ್ಪ್ರೈಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ಸೊ ಅದರಿಂದಾಗಿ ನಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಒಂದು 5 months ಆಗಲಿ ಆನಂತರ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ. ಇವತ್ತು ಹಬ್ಬ ಆಗಿರೋದ್ರಿಂದಾಗಿ ಇವತ್ತು ಅದನ್ನು ಶೇರ್ ಮಾಡ್ತಿದ್ದೀನಿ. 2026ಅಲ್ಲಿ ನಾವು 3 ಮೆಂಬರ್ಸಿಂದ 4 ಮೆಂಬರ್ಸ್ ಆಗ್ತಿದ್ದೀವಿ. ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಆ್ಯಡ್ ಆಗ್ತಿದ್ದಾರೆ. ಇನ್ನು
ಸಂಕ್ರಾಂತಿ ಹಬ್ಬ ಅಂದರೆ ಗೆಣಸು ಮತ್ತು ಕಡಲೆಕಾಯಿ ಇದೆಲ್ಲ ಬೇಯಿಸ್ತೀವಲ್ವ. ನಾವು ಕೂಡ ನಮ್ಮ ಮನೆಯಲ್ಲಿ ಕಡಲೆಕಾಯಿ ಮತ್ತು ಗೆಣಸೆಲ್ಲನೂ ತೊಗೊಂಬಂದಿದ್ವಿ ಬೇಯೋಕ್ಕೆ ಅಂತೇಳಿ ಅದನ್ನು ಹಾಕಿಟ್ಟೆ. ಇನ್ನು ನನ್ನ ಮಗಳು ಎದ್ದೋಳಷ್ಟರಲ್ಲಿ ಅವಳಿಗೆ ತಿಂಡಿ ರೆಡಿ ಮಾಡಬೇಕು, ಹೇಗೆ ಮರೀಲಿ, ಅದರಿಂದಾಗಿ ಅವಳಿಗೆ ತಿಂಡಿಗೆ ಫಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟಾಣಿ, ಪಾಲಕ್ಕು ಮತ್ತು ಕ್ಯಾರೆಟು, ಒಂದು ಸ್ವಲ್ಪ ರೈಸು, ಹಾಗೆ 1 ಸ್ಪೂನಷ್ಟು ಬೇಳೆನ ಹಾಕಿ ಇಡ್ತಾಯಿದ್ದೀನಿ. ಅವಳಿಗೆ ನಾನು ಇವನ್ ಮೈಸೂರು ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತ ಹೇಳ್ಬಿಟ್ಟು. ಈ ಬೇಳೆ ಇಷ್ಟು ಹಾಕಿದ ನಂತರ ಒಂದು 2 ಟೈಮ್ಸ್ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಈ ನೀರು ಏನಿದೆಯಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಬೇಳೆನೂ ಬೇಯಬೇಕು, ರೈಸು ಬೇಯಬೇಕು, ಮತ್ತು ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ಲ, ಇದೆಲ್ಲ ಬೇಯೋದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಬೇಕು. ಅದರಿಂದಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು 3-4 ವಿಷಲ್ನ ಹೊಡೆಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಒಂದು ಕಡೆ ಕಡಲೆಕಾಯಿ ಬೇಯೋದಕ್ಕೆ ಇಟ್ಟಿದ್ದೆ, ಒಂದು ಕಡೆ ಗೆಣಸೆಲ್ಲ ಬೇಯಕ್ಕಿಟ್ಟು ನನ್ನ ಮಗಳು ತಿಂಡಿಗೂ ಕೂಡ ರೆಡಿ ಮಾಡಿಟ್ಟಿದ್ದೆ. ಇನ್ನು ಪೊಂಗಲ್ ಮಾಡಬೇಕಲ್ಲ ಹಬ್ಬಕ್ಕೆ, ಸ್ವೀಟ್ ಪೊಂಗಲ್ ಪ್ರಸಾದವಾಗಿ, ಅದಕ್ಕೋಸ್ಕರ ಕೊಬ್ಬರಿ ಬೇಕಿತ್ತು. ಸ್ವಲ್ಪ ಕೊಬ್ಬರಿ ತುರ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವೀಟ್ ಪ್ರಸಾದಕ್ಕೆ ಪೊಂಗಲ್ಲು ಮತ್ತು ಕಿಚಡಿ ಇಷ್ಟನ್ನು ಕೂಡ ಮಾಡಿಬಿಟ್ರೆ ನಾನು ದೇವ್ರ ಮನೆಗೆ ಹೋಗ್ಬೋದು ಅಂತೇಳಿ ಅದನ್ನು ಕೂಡ ಒಂದೇ ಸಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಸ್ವೀಟ್ ಪೊಂಗಲ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಚಿಕ್ಕ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಲೈಟಾಗಿ ಹುರ್ಕೊಬೇಕು. ಆಲ್ಮೋಸ್ಟ್ ಪೊಂಗಲ್ ಮಾಡೋಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ, ಆದರೆ ನಾನು ಹೇಗೆ ಮಾಡ್ತೀನಿ ಅಂತೇಳಿ ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಮತ್ತು ಹೆಸರು ಬೇಳೆನ ಹುರ್ಕೊಂಡಿದ ನಂತರ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಮತ್ತು ಅಕ್ಕಿನೂ ಅದ್ರ ಜೊತೆಗೆ ಆ್ಯಡ್ ಮಾಡಿ ಇದೆರಡೂ ಕೂಡ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಆನಂತರ 1 ಲೋಟ ಹಾಲು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಾಲು ಹಾಕೋದ್ರಿಂದಾಗಿ ತುಂಬ ಚೆನ್ನಾಗಿ ಸ್ಮೂತಾಗಿ ರೈಸ್ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. 2 ವಿಷಲ್ ಬಂದರೆ ಸಾಕು ಅಷ್ಟೇ. ಇನ್ನು ಕಿರು, ವರು, ಪಾಪು ಇವ್ರು ಯಾರೂ ಕೂಡ ಎದ್ದಿರಲಿಲ್ಲ, ಮಲ್ಗೆ ಇದ್ದರು. ಈಗ ಕಿರು ಎದ್ದು ಬಂದರು. ಅವ್ರಿಗೆ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಫಿ ಮತ್ತು ನನಗೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನನಗೆ ಡಾಕ್ಟರ್ ಕೊಟ್ಟಿದ್ದ ಪೌಡ್ರು ಇಷ್ಟನೇ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಲಿಗೆ ಬೂಸ್ಟ್ ಹಾಕ್ಕೊಂಡು ಕುಡ್ಕೊತೀನಿ. ನನ್ನ ಮೊದಲೇ ಪ್ರೆಗ್ನೆನ್ಸಿಲೂ ಅಷ್ಟೇ ಅವ್ರು ಕೊಡೋ ಪೌಡ್ರೇ ಇಷ್ಟ ಆಗ್ತಿರ್ಲಿಲ್ಲ. ಈ ಸಲವೂ ಕೂಡ ಹಾಗೇ ಸ್ವಲ್ಪ ಬೂಸ್ಟ್ ಹೋಗುತ್ತೆ ಅಷ್ಟೇ. ನನಗೆ ಫಸ್ಟ್ ಆಫ್ ಆಲ್ ಹಾಲು ಕಾಫಿ ಅಂದ್ರೇ ಹೋಗಲ್ಲ, ಆದರೆ ಏನು ಮಾಡಬೇಕು, ಕುಡಿಲೇಬೇಕಲ್ಲ ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೂಸ್ಟ್ ಕುಡಿತೀನಿ. ಅದರ್ವೈಸ್ ನನಗೆ ಕಾಫಿ, ಹಾಲು ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನಾನು ಸ್ನಾನ ಮಾಡ್ಕೊಂಡಿದ್ದೆ, ನನ್ನ ಮಗಳು ಸ್ನಾನ ಮಾಡಿಲ್ಲ ಅಂದರೆ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತದದು. ಯಾರದ್ದು ಪಪ್ಪ? ಗುಡ್ ಮಾರ್ನಿಂಗ್ ಹೇಳ್ಬಿಡು. ಅವಳು ಸ್ನಾನ ಮಾಡಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಕಾಣ್ತಾವೆ. ಇನ್ನು ಪೊಂಗಲ್ಲಿಗೆ ಅಂತ ಹೇಳಿಬಿಟ್ಟು ಕೂಗ್ಸಿದ ರೈಸ್ ಈ ರೀತಿಯಾಗಿದೆ ನೋಡಿ. ಸ್ವಲ್ಪ ಸ್ಮ್ಯಾಶರಲ್ಲೂ ಕೂಡ ಸ್ಮ್ಯಾಶ್ ಮಾಡಿಕೊಂಡೆ. ಇದಕ್ಕೆ ನಾನು ಬೆಲ್ಲನ ನಾನು ಸೋದಿಸ್ಕೊಂಡಿದ್ನಲ್ಲ, ಕಸ ಎಲ್ಲ ಹೋಗಿರಲಿ ಅಂಥೇಳಿ ಆ ಬೆಲ್ಲದ ನೀರನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ನ ಹುರಿಯೋದಕ್ಕೆ ಅಂತೇಳಿ ಒಂದು ಬೌಂಡ್ಲಿಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಾದಾಮಿ, ದ್ರಾಕ್ಷಿ ಮತ್ತು ಗೋಡಂಬಿ ಇಷ್ಟನ್ನ ಹಾಕ್ಕೊಂಡಿರ್ತೀನಿ. ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಬೇಕು. ಕೊಬ್ಬರಿ ತುರಿನ ಮತ್ತು ಡ್ರೈ ಫ್ರೂಟ್ಸ್ನ ಎರಡೂ ಒಟ್ಟಿಗೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿ ಹಾಗೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದ್ರದ್ದು. ಅದರಿಂದಾಗಿ ಯಾವಾಗಲೂ ಅದನ್ನು ಹುರಿದ್ಬಿಟ್ಟು ಹಾಕ್ತೀನಿ. ಈಗ ನಮ್ಮ ಮನೇಲಿ ಪೊಂಗಲ್ ಈ ಥರ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದಾಗಿ ಈ ಕಲರ್ ಇದೆ. ನಾರ್ಮಲ್ ಬೆಲ್ಲ ಹಾಕಿದ್ರೆ ವೈಟ್ ಕಲರ್ ಬರುತ್ತೆ ಅಷ್ಟೇ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಎತ್ತಿಟ್ಟೆ. ಇನ್ನು ಕಿಚಡಿ ಕೂಡ ರೆಡಿ ಮಾಡಿದೆ. ಅದೇ ರೆಸಿಪಿ ಎಲ್ಲ ಸೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಕಿರು ಮತ್ತು ಅವರು ಎಲ್ಲ ಶೋರೂಮ್ಗೆ ಹೋಗಬೇಕು. ಅವರು ಕೂಡ ಹೋಗಿರ್ತಾನೆ ಫಸ್ಟು, ಆಮೇಲೆ ಕಿರು ಹೋಗ್ತಾರೆ. ಅವ್ನು ಹೋಗೋಷ್ಟರಲ್ಲಿ ತಿಂಡಿ ರೆಡಿ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ರೆಸಿಪಿ ಸೂಟ್ ಮಾಡ್ಕೊಳ್ಳಿಲ್ಲ. ಇನ್ನು ಕಿಚಡಿ ಮತ್ತು ಗೆಣಸು ಎಲ್ಲನೂ ಬೇಯಿಸಿದ್ದೆ, ಕಡಲೆಕಾಯಿ ಎಲ್ಲ.
ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸಿ ನಾನು ದೇವ್ರ ಮನೆಗೆ ಹೂವು ಹಾಕಿ ರೆಡಿ ಮಾಡೋಣ ಪೂಜೆಗೆ ಅಂತೇಳಿ ಬಂದೆ. ಕಿರು ಮತ್ತು ಕನಿ ಇಬ್ಬರು ಕೂಡ ಸ್ನಾನಕ್ಕೆ ಹೋಗಿದ್ರು. ಅವ್ರು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿ ಆದರೆ ಒಟ್ಟಿಗೆ ಎಲ್ಲರೂ ಸೇರಿ ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಹಬ್ಬದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಿದ್ರೇ ಚೆಂದ. ಅದು ನನಗೆ ಇಷ್ಟ ಆಗುತ್ತೆ. ಇವನ್ ಕಿರು ಕೂಡ ಅಷ್ಟೇ, ಅವರು ಕೂಡ ಬೆಳಗ್ಗೆ ಶೋರೂಮ್ಗೆ ಹೋಗೋಷ್ಟರಲ್ಲೇ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ನಾನು ಅದಕ್ಕೋಸ್ಕರನೇ ಬೇಗನೆ ಪೂಜೆಗೆ ರೆಡಿ ಮಾಡ್ಕೊತೀನಿ ಯಾವಾಗಲೂ. ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಹಾಮಾಯೆ ಶಿವೆ ಸರ್ವಾರ್ಥ. ನಮ್ಮ ದೇವ್ರ ಮನೆ ತುಂಬ ಚಿಕ್ಕದು, ಅಲ್ಲಿ ಕುತ್ಕೊಂಡು ಎದ್ದೊಳೋದು ಅಂದರೆ ತುಂಬ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರನೇ ಕಿರಣೆ ಕುತ್ಕೊಂಡು ಪೂಜೆ ಮಾಡೋದಕ್ಕೆ ಹೇಳಿದೆ. ಅವರು ಪೂಜೆ ಮಾಡಿದ ನಂತರ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ. ಅವ್ರು ಪೂಜೆ ಮಾಡಬೇಕಾದ್ರೆ ನಾನು ನನ್ನ ಮಗಳು ಆಚೆಗಡೆನೇ ಕೂತಿದ್ವಿ. ಈಗ ನಾನು ಅವರೆಲ್ಲ ಮುಗಿಸಿದ ನಂತರ ನಾನೊಂದು ಸಲ ಕಡ್ಡಿನ ಬೆಳಗಿ ಪೂಜೆನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಮನೆಯಲ್ಲಿ ಗಂಡ್ಮಕ್ಳೇ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೊತ್ತು ಕಿರುಗೇನೆ ಪೂಜೆ ಮಾಡೋದಕ್ಕೆ ಹೇಳ್ತಿರ್ತೀನಿ ನಾನು. ಇನ್ನು ನನ್ನ ಮಗಳಿಗೆ ಇದು 2ನೇ ವರ್ಷದ ಹಬ್ಬ ಆದ್ರೂ ಅವಳು ಎಳ್ಳು ಬೆಲ್ಲ ಬೀಳ್ತಾ ಇರೋದು ಮೊದಲನೇ ವರ್ಷ. ಲಾಸ್ಟ್ ಇಯರ್ ಅವಳು ಒಂದು 10 ಮಂತ್ಸ್ ಇಲ್ಲ 9 ಮಂತ್ಸ್ ಬೇಬಿ ಇದ್ಲು. ಅದಕ್ಕೆ ಎಲ್ಲರೂ 1 ವರ್ಷ ಆಗೋವರೆಗೂ ಮಗು ಕೈಲದು ಮಾಡಿಸ್ಬಾರ್ದು ಅಂದಿದ್ರು. ಅದಕ್ಕೆ ನಾವೇನು ಮಾಡಿಸಿರ್ಲಿಲ್ಲ, ನಾನೇ ಎಳ್ಳು ಬೆಲ್ಲ ಕೊಟ್ಟಿದ್ದೆ ಆಗ. ಈ ಸಲ ಅವಳು ಒಂದು 1.5 ಇಯರ್ ಮೇಲಾಗಿದೆಯಲ್ಲ, ಈ ಸಲ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ ಅವಳಿಗೆ ಎಳ್ಳು ಬೆಲ್ಲ ಹಾಕಿ ಶಾಸ್ತ್ರ ಕೂಡ ಮಾಡ್ತಾರಲ್ಲ, ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಶಾಸ್ತ್ರ ಎಲ್ಲ ಮಾಡೋದು ಅಂದರೆ ನನ್ನ ಮಗಳಿಗೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅಲ್ಲೇ ಕೂಚು ಅಲ್ಲೇ ಕೂಚು ಅಲ್ಲೇ ಕೂಚು ಅಲ್ಲೇ ಕೂಚು ಕೂಚು ಇಲ್ಲಿ ಕಪ್ಕೊತೀನಿ ಕುಚ್ಚು ಇಲ್ಲಿ ಕುತ್ಕೋವ. ಅದೆಲ್ಲ ನಾನಿನ್ನು ಮಾಡ್ತೀನಿ, ಕುತ್ಕೋ. ಕಿರೋ ಕುತ್ಕೋಪ್ಪ. ನೋಡಿದ್ರಲ್ಲ ಎಷ್ಟು ತುಂಟಿ ಅಂತ ಹೇಳ್ಬಿಟ್ಟು. ಅವರಪ್ಪ ಮುದ್ದು ಒಂದಿದ್ದಷ್ಟೇ ಎದ್ದೆ ಓಡೋಗ್ಬಿಡ್ತಿದ್ಲು. ಹಿಂಗೆ ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಶಾಸ್ತ್ರ ಎಲ್ಲ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಆದರೂ ಸದ್ಯಕ್ಕೆ ಏನು ಅಂದರೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ಮೇಲೆ ಏನೂ ಎದೊಳ್ಳಿಲ್ಲ, ಅವಳು ಕೂತಾ ಇದ್ಲು. ಅದೇ ನಮ್ಮ ಭಾಗ್ಯ ಅಂತ ಅಂದ್ಕೋಬೇಕು ನಾವು. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಶಾಸ್ತ್ರ ಎಲ್ಲನೂ ಮಾಡ್ದೋ. ನನಗೂ ಇದು ಕೂಡ ಹೊಸದು, ನನಗೂ ಅಷ್ಟಾಗಿ ಏನೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು. ಇವನ್ ಈ ಥರ ರೀಲ್ಸ್ಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಶಾರ್ಟ್ಗಳಲ್ಲಿ ಹಾಕಿದ್ರು ಈ ಥರ ಮಾಡಬೇಕು ಸಂಕ್ರಾಂತಿ ಹಬ್ಬದ ದಿನ ಮಕ್ಳುಗಳಿಗೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿಕೊಂಡು ನೆನಪಲ್ಲಿ ಇಟ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಕೂಡ ನನ್ನ ಮಗಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡಿದೆ. ಇವನ್ ಇಲ್ಲಿ ಒಂದು 3 ಜನ 4 ಜನ ಈ ಥರ ಮಾಡ್ತಾರೆ. ಆದರೆ ನಾನು ಇರೋದೇ ಒಬ್ಳಲ್ವ, ಅದಕ್ಕೋಸ್ಕರ ನಾನು ಒಂದು 2 ಸಲ ಮಾಡಿದೆ. ಕಿರು ಕೈಲಿ 1 ಸಲ ಅವ್ರಿಗೂ ಕುಂಕುಮ ಇಟ್ಸ್ಬಿಟ್ಟು ಅವ್ರನ್ನೂ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕೈಲೂ ಸ್ವಲ್ಪ ಮಾಡಿಸ್ದೆ ಅವಳಿಗೆ. ಇಲ್ಲಿ ಮಗ್ಲೇ ಒಟ್ಟಿನಲ್ಲಿ ಸೈಲೆಂಟಾಗಿ ಕುತ್ಕೊಂಡು ಆಮೇಲೆ ಮಾಡಿಸ್ಕೊಂಡು, ಅಂದರೆ ಅವಳಿಗೆ ಅಲ್ಲಿ ಕಡಲೆ ಬೀಜ ಮತ್ತು ಹುರುಗಡ್ಲೆ ಪಪ್ಪು ಇದೆಲ್ಲ ಬಿದ್ದಿತ್ತಲ್ಲ, ಅದನ್ನು ಅವಳಿಗೆ ತಿನ್ನೋದಕ್ಕೆ ಇಷ್ಟ ಆಗ್ತಿತ್ತು. ಅದರಿಂದ ಹಾಯ್ಕೊಂಡು ಅದನ್ನೆಲ್ಲರೂ ತಿಂತಾಯಿದ್ಲು. ಕಬ್ಬು ಕಾಯಿನ್ಸ್ಗಳೆಲ್ಲ ಹಾಯ್ದು ನಮ್ಮ ಕೈಗೆ ಕೊಡ್ತಾಯಿದ್ಲು. ಅದರಿಂದಾಗಿ ಅವಳಿಗೆ ಮೈಂಡ್ ಬೇರೆ ಕಡೆಗೆ ಡೈವರ್ಟ್ ಆಯಿತು. ಅದರಿಂದ ಕೂತ್ಕೊಂಡು ಮಾಡಿಸ್ಕೊಂಡ್ಲು. ಇನ್ನು ಇಷ್ಟೆಲ್ಲ ಶಾಸ್ತ್ರ ಮಾಡೋಷ್ಟರಲ್ಲೇ ಟೈಮ್ ಆಗೇ ಹೋಯಿತು, ಒಂದು 11:30. ಕಿರುನು ಶೋರೂಮ್ಗೆ ಹೋಗಬೇಕಿತ್ತು, ಅವರು ತಿಂಡಿ ತಿಂದ್ಕೊಂಡು ಶಾಪ್ ಕೊಟ್ಟರು. ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲನೂ ಎಲ್ಲರ ಮನೆಗೂ ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಕಿರು ನನಗೆ ಎಳ್ಳು ಬೆಲ್ಲ ತಿನ್ನಿಸೋದಕ್ಕೆ ಅವರು ಹಾಯ್ತಾಯಿದ್ರು. ಹೇಳ್ಬಿಟ್ಟು ಬರೀ ಕಡಲೆ ಬೀಜ ಬೆಲ್ಲ ಹುರ್ಗಡ್ಲೆ ಈ ಥರದ ಹಾಯ್ತಾಯಿದ್ರು, ಕೊಬ್ಬರಿ ಎಲ್ಲನೂ. ನಾನು ಕೂಡ ಅವರಿಗೆ ಎಳ್ಳು ಬೆಲ್ಲ ತಿನ್ನಿಸಿದ್ವಿ. ನಮ್ಮ ಮನೇಲಿ ದೇವ್ರ ಮನೆಗೆ ಈ ಥರ ಅಲಂಕಾರ ಮಾಡಿದ್ದೆ, ಸಿಂಪಲಾಗೆ ಮಾಡಿದ್ದು, ಹೂವು ಎಲ್ಲನೂ ಹಾಕಿ. ಆದರೆ ಇನ್ನೂ ಜಾಸ್ತಿ ಹೂವು ಎಲ್ಲ ಹಾಕಿ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಇನ್ನು ಬಾಗಿಲು ದೀಪ ಎಲ್ಲ ಹಚ್ಚಿ ರಂಗೋಲಿ ನನ್ನ ಮಗಳು ಕೆಡಿಸಿಲ್ಲ ನೋಡಿ, ಚೆನ್ನಾಗಿಟ್ಟಿದ್ದಾಳೆ. ಇನ್ನು ಕೊಟ್ಬಿಟ್ಟು ಬಂದ್ಬಿಡೋಣ ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಒಂದೇ ಸಲ ಸ್ಟೆಪ್ ಇಳ್ದೋಗ್ಬಿಟ್ಟು ಎಲ್ಲರ ಮನೆಗೂ ಕೊಟ್ಬಿಟ್ಟು ಒಂದೇ ಸಲ ಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಒಂದು 5-6 ಮನೆಗೆ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು 8-9 ಏನೋ ಮಾಡಿದ್ದೆ. 8-9 ಮನೆಗೆ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಒಂದೇ ಸಲ ರೆಡಿ ಮಾಡಿಕೊಂಡು ಹೊರಟ್ವಿ. ನಾನು ಅಲ್ಲಿಂದ ಬರೋಷ್ಟರಲ್ಲಿ ಎಲ್ಲರ ಮನೆ ಕೊಟ್ಬಿಟ್ಟು ಬರೋಷ್ಟರಲ್ಲೇ 12 o'clock ಆಗೋಯಿತು. ನಾನಿನ್ನೂ ತಿಂಡಿ ತಿಂದಿರಲಿಲ್ಲ. ತಿಂಡಿ ತಿನ್ನೋಷ್ಟರಲ್ಲೇ 12:30 ಆಗೋಯಿತು.
ಇನ್ನು ಸಂಜೆ ಒಂದು 4 ಹಂಗೆ ಅಮ್ಮ ಮನೆಗೆ ಬಂದ್ವಿ. ಕಿರು ನನ್ನ ಪಕ್ಕನಿಂದ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಶೋರೂಮ್ಗೆ ಹೋದರು. ಅವ್ರ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ನಮ್ಮ ನೈಟು ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ನಾವು ಬರೋಷ್ಟರಲ್ಲಿ ಪೂಜೆ ಎಲ್ಲ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಅಮ್ಮ ಮನೆಯಲ್ಲೂ ಕೂಡ ಗೆಣಸು ಎಲ್ಲನೂ ಬೇಯಿಸಿದ್ರು ಕೂಡ, ಕಡಲೆಕಾಯಿ ಎಲ್ಲ ಬೇಯಿಸಿ ಪೂಜೆಗೆಲ್ಲ ಇಟ್ಟು ಆಲೇ ಅಮ್ಮ ಪೂಜೆ ರೆಡಿ ಮಾಡಿದ್ರು. ಇಲ್ಲಿ ಅಮ್ಮ ಎಳ್ಳು ಬೆಲ್ಲ ರೆಡಿ ಮಾಡಿರ್ತಾರಲ್ಲ, ಅದರಿಂದಾಗಿ ಇಲ್ಲೂ ಕೂಡ ಒಂದು 5-6 ಮನೆ ಕೊಡೋದಕ್ಕೆ ಅಂತೇಳಿ ಪ್ರತಿ ವರ್ಷ ನಾನು ಈ ಮನೆಗೆ ಬರ್ತೀನಿ. ಸೊ ಅದರಿಂದಾಗಿ ಈ ಸಲನೂ ಬಂದು ಇಲ್ಲಿ ಬಂದು ಕೊಟ್ಬಿಟ್ಟು ಆಮೇಲೆ ಅತ್ತೆ ಮನೆಗೆ ಹೋಗ್ತಿದ್ದೋ. ಅತ್ತೆ ಮನೆಯಲ್ಲಿ ದೇವ್ರು ಪೂಜಿಸ್ತೀವಿ ಅದರಿಂದಾಗಿ. ಆದರೆ ಈ ಸಲ ದೇವ್ರು ಪೂಜಿಸ್ತಾ ಇಲ್ವಲ್ಲ, ಅದರಿಂದಾಗಿ ಇಲ್ಲೇ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಉಳ್ಕೊಂಡು. ಇನ್ನು ಭೂಮಿ ಮತ್ತು ಮೇಘನ ಅಂತೇಳಿ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ ಹುಡುಗರು. ಅವರು ಚಿಕ್ಕದ್ರಿಂದ ನಮ್ಮ ಕಣ್ಣೆದುರುಗಡೆನಂತೆ ಬೆಳೆದಂಥ ಹುಡುಗರು. ಅವರು ಅಷ್ಟೇ ನಮ್ಮ ಜೊತೆಲೇ ಇರೋರು ಯಾವಾಗಲೂ. ಅವಾಗೆಲ್ಲ ಈಗಲೂ ಕೂಡ ಹಂಗೇ ನಾವು ಬಂದರೆ ಮತ್ತು ನಮ್ಮ ಕನಿ ಮತ್ತು ನೆಕ್ಸ್ಟು ಬಂದ್ರಂತೂ ತುಂಬ ಇಷ್ಟಪಟ್ಟು ಬರ್ತಾರೆ ಅವರು. ನಿನ್ನೋಡಕ್ಕೆ ಹೊಂದಿದ್ದು ನಾನು ಎಷ್ಟು ರುಚಿ ಮಾಡ್ಕೊಂಡಿರೋದು ನೀನು ಎಲ್ಲ ಕೈಯಲ್ಲಿರೋವೆಲ್ಲ ಒಂದೇ ಸತಿ ಹೊಂಟೋರು. ಹೀಗೆ ತುಂಬ ಇಷ್ಟಪಡ್ತಾರೆ ಯಕ್ಷನು ಕಣಿನೂ. ಅವರಿಬ್ಬರು ಬಂದ್ರಂತೂ ಮಿಸ್ ಇಲ್ಲದೆ ಮನೆಗೆ ಬಂದುಬಿಡ್ತಾರೆ, ಇಲ್ಲಾಂದರೆ ಅವ್ರ ಮನೆಗೆ ಕರ್ಕೊಂಡು ಹೊಂಟೋಗ್ತಾರೆ ಇವರಿಬ್ಬರೂ ಕೂಡ ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಎಳ್ಳು ಬೆಲ್ಲನೂ ಕೊಟ್ಬಿಟ್ಟು ಎಲ್ಲರ ಮನೆಯಲ್ಲೂ ಬಂದು ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅದೆಲ್ಲನೂ. ಸೊ ಅದಕ್ಕೋಸ್ಕರ ಯಾರ ಮನೆಯಲ್ಲೂ ಕೂಡ ವ್ಲಾಗ್ ವೀಡಿಯೋನ ಮಾಡ್ಕೊಳ್ಳಿಲ್ಲ. ಇನ್ನು ಅಲ್ಲಿಂದ ಬಂದ ನಂತರ ಅಮ್ಮ ಬರೋಷ್ಟರಲ್ಲಿ ಎಲ್ಲ ಅಡುಗೆನೂ ಮಾಡಿ ಮುಗಿಸಿದ್ರು. ಪಾಯಸ ಮತ್ತು ಇಟ್ಕೊಳ್ಬೇಳೆ ಸಾಂಬಾರು ಮುದ್ದೆ ಎಲ್ಲನೂ ಮಾಡಿದರು. ಇನ್ನು ವಡೆ ಒಂದು ತಟ್ಟಬೇಕಾಗಿತ್ತು. ನಾನು ವಡೆ ಬೇಯಿಸ್ಕೊತೀನಿ ಬಿಡಮ್ಮ, ನಿಂಗೆ ಸಾಕಾಗಿದೆ ಅಂದ್ಬಿಟ್ಟು ನಾನು ವಡೆ ಬೇಯಿಸ್ತಾ ಇದ್ದೆ. ಅಷ್ಟರಲ್ಲಿ ಕಿರು ಕೂಡ ಬಂದರು. ಇನ್ನು ಹೊರಡೋಣ ಬೇಗ ಊಟ ಮಾಡ್ಕೊ ಅಂತ ಅಂದರು. ಇನ್ನು ನೈಟ್ ಆಗಿತ್ತಲ್ಲ, ಮತ್ತು ಹೊರಗೂ ಕೂಡ ಊಟ ತೊಗೊಂಬರ್ಬೇಕಿತ್ತು ಅವನು ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರಿ ಅಂತ ನಾವು ಬೇಗನೆ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಅಲ್ಲಿಂದ ನೆಕ್ಸ್ಟು ಅತ್ತೆ ಮನೆಗೆ ಹೋಗಬೇಕಾಗಿತ್ತು. ಅತ್ತೆಗೂ ಕೂಡ ಎಳ್ಳು ಬೆಲ್ಲ ಕೊಡಬೇಕಿತ್ತು ನಾನು. ಹಾಗೆ ಮತ್ತು ಪುನಃ ಪೊಂಗಲ್, ಸ್ವೀಟ್ ಪೊಂಗಲ್ ಏನು ಮಾಡಿದ್ನಲ್ಲ ಅದನ್ನು ಕೂಡ ಅತ್ತೆಗೆ ಅಂತ ತೊಗೊಂಡು ಬಂದಿದ್ದೆ ನಾನು. ಅದರಿಂದಾಗ ಅದನ್ನೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಕೂಡ ಹೋದ್ವಿ ಅಲ್ಲಿಂದ. ಕನಿ ಬಾಯ್ ಅವ ಬಾಯ್. ಇನ್ನು ನಾವು ಹೊರಟು ಅತ್ತೆ ಮನೆಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವಳು ನಾವು ಬಿಟ್ಬಿಟ್ಟು ಹೊಟ್ಟೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಇನ್ನು ಅತ್ತೆ ನೋಡಿಬಿಟ್ಟು ಅವಳನ್ನ ಡ್ರೆಸ್ಸು ಅವಳನ್ನ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿದೆ, ಡ್ರೆಸ್ಸು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳ್ತಾಯಿದ್ರು. ಇದಿಷ್ಟು ಕೂಡ ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿತ್ತು. ತುಂಬ ಲೇಟಾಗಿ ಹಾಕಿದ್ದೀನಿ, ಸಾರಿ. ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.